ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗ್ಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನೀವು ಎಫ್ಐಆರ್ ಅಲ್ಲಿ ಸೇರಿಸಿದ್ದೀರಾ ಅಂತ. ನಮ್ಮ ಹತ್ರ ಮಾತಾಡುವಾಗ ಎಲ್ಲ ಸೇರಿಸಿದ್ದೀವಿ, ನೀವೇನು ವರಿ ಮಾಡಬೇಕಾಗಿಲ್ಲ ಅಂತ. ಡಿಸಿಪಿ ಅವರು ಇಲ್ಲಿ ಬಂದಿದ್ರು, ಬಂದು ಇಲ್ಲೇ ನಿಂತಿದ್ದಾಗ ಅವರು ಹೇಳಿದ್ರು ಏನು ತೊಂದರೆ ಇಲ್ಲ, ಸೇರಿಸಿದ್ದೇವೆ. 108 ಅಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಜೊತೆಗೆ ಎಫ್ಐಆರ್ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಕೇವಲ ಅವ್ರು ಯಾರು ಮೈನಾ ಅಂತಕ್ಕಂಥವರ ಒಂದು ಹೆಸರಿದೆ, ಮುಂತಾದವರು ಅಂತಿದ್ದಾರೆ. ಮುಂತಾದವರು ಯಾರು? ಡಿಸಿಎಂ ಅಶ್ವಥ್ ನಾರಾಯಣ್ ಅವರ, ಚಲವಾದಿ ನಾರಾಯಣ ಸ್ವಾಮಿ ಅವರ, ಹರೀಶ್ ಅವರ? ಹೇಳ್ಬೇಕಲ್ಲ ನೀವು. ನಾವು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗ್ಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನೀವು ನಾವು ಆಕ್ಚುಲಿ 4 ಜನ ಮಕ್ಕಳು. ನಾನು ಮತ್ತೆ ಇನ್ಸಿಡೆಂಟ್ ಆಗಿದೆ, ನಾನು ತೀರ್ಕೊಂಡಿದ್ದಾನೆ. ಅವ್ನು ಆಕ್ಚುಲಿ ನನ್ನ ಅಣ್ಣ ಆಗಬೇಕು. ಹೆಂಗಂದ್ರೆ ನಾವು ಇದು ಟ್ವಿನ್ಸ್ ದೊಡ್ಡವರು, ಫುಡ್ ಇತ್ತು, ಅಣ್ಣ ಅಂದ್ರೆ ದೊಡ್ಡವರು. ನಮ್ಮ ತಾಯಿ ಇದ್ದಾರೆ, ತಾಯಿ ಮತ್ತೆ ಅಣ್ಣ ಮತ್ತೆ ಅಣ್ಣ ಎಲ್ಲ ಇಲ್ಲೇ ಇಲ್ಲಿ ಗೋಣಿಮರಲ್ಲೇ ಇದ್ದಾರೆ. ಇವನು ಬೆಂಗಳೂರಲ್ಲೇ ಇದ್ದ. ಒಂದು 16 ವರ್ಷದಿಂದ ಬೆಂಗಳೂರಲ್ಲೇ ಅವ್ನು ವರ್ಕಿಂಗು. ಅಲ್ಲೇ ಮದುವೆ ಮುಂಚೆನೂ ಅಲ್ಲೇ ಇದ್ದ, ಮದುವೆ ಆಗಿ ವೈಫ್ ಕೂಡ ವರ್ಕಿಂಗ್ ಅಲ್ಲೇ, ವೈಫ್ ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇತ್ತು. ಹಾಗೆ ಮತ್ತೆ ಈ ಕೇಸ್ ಆದ್ಮೇಲೆ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಅಂದ್ರೆ ಅರೆಸ್ಟ್ಮೆಂಟ್ ಆ ಟೈಮಲ್ಲಿ ಸ್ವಲ್ಪ ಡಲ್ ಆಗಿರ್ತಿದ್ದ. ಹೀಗಂದ್ರೆ ಮನೆಯೊಟ್ಟಿಗೆ ಮಾತಾಡಂಗಿಲ್ಲ, ಕದ್ದು ಇದು ಮಾಡಬೇಕು ಮಾತಾಡೋಕ್ಕೆ. ಹಾಗೆ ಆಗಿ ಏನೋದು ಅಡ್ಮಿನ್ ಆಗಿದ್ದಕ್ಕಾಗಿ ಅವನ ಮೇಲೆ ಏನು ಎಫ್ಐಆರ್ ಆಯಿತು. ಇವನೊಂದು ಮೆಸೇಜ್ ಹಾಕಿರಲಿಲ್ಲ, ಏನು ಅಡ್ಮಿನ್ ಆಯಿತು. ಅಡ್ಮಿನ್ ಆಗಿದ್ದು ಕೂಡ ಒಂದು 5 ಡೇಸ್ ಮುಂಚೆ ಅವನು ಅಡ್ಮಿನ್ ಮಾಡಿದ್ರು. ಅದಾದಮೇಲೆ ಎಫ್ಐಆರ್ ಆಯಿತು. ಎಫ್ಐಆರ್ ಆಗಿ ಇವನು ಮತ್ತೆ ಬೇರೆಯವ್ರ ಮೇಲೆ ಎಫ್ಐಆರ್ ಆದಾಗ ಇವನು ತುಂಬ ಮೇ ಬಿ ಆಗಿರ್ಬೋದು ಅನ್ಕೋತೀನಿ. ಆಗ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ ಅವನು, ಇಲ್ಲಿದ್ದ ಏನು ಅಂತ. ಇವನ ತಾಯಿಗೆ ಒಂದು ಫೋನ್ ಇರಲ್ಲ, ಏನಿಲ್ಲ, ಹಾಗೆ ಹಾಗಾಗಿ ಮೊನ್ನೆ ಕೂಡ ಅವನು ಅದ್ರ ಬಗ್ಗೆ ಅದರದ್ದು ಇದಾಯ್ತು, ಅದು ಬೇಲೆಲ್ಲ ಆಯ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ನಲ್ಲಿ ಇಬ್ಬರು ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿಲ್ಲ? ಏನ್ ಹೇಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು? ನಿಜವಾಗ್ಲೂ ಕೂಡ ಈ ಒಂದು ಆತ್ಮಹತ್ಯೆಯ ನಂತರ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಆತ್ಮಹತ್ಯೆಗೆ ಕಾರಣ ಆಗಿದ್ದಂತಹ ಇಬ್ಬರು ಶಾಸಕರ ಹೆಸರು ಹಾಗೆ ಏನು ಈ ಅವರ ಒಂದು ಡೆತ್ ನೋಟ್ ನಲ್ಲಿ ಬರೆದಂತಹ ಹೆಸರನ್ನ ಸೇರಿಸದೆ ಕೇವಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆತನ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಎಫ್ಐಆರ್ ನಲ್ಲಿ. ಇದೊಂದು ಈಗ ಸದ್ಯ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲೇ ಕುಟುಂಬಸ್ಥರು ಕೂಡ ನಮಗೆ ಎಫ್ಐಆರ್ ನಲ್ಲಿ ಹೆಸರನ್ನ ಸೇರಿಸುವವರೆಗೂ ಇಲ್ಲಿಂದ ಮೃತದೇಹವನ್ನ ಒಯ್ಯಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸದ್ಯ ಈಗ ಬಿಜೆಪಿಯ ನಾಯಕರಾದ ಅಶ್ವಥ್ ನಾರಾಯಣ್ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು ಸದ್ಯ ಈಗ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ವಿಜಯೇಂದ್ರ ಕೂಡ ಆಗಮಿಸುತ್ತಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾರೆ. ಬಿಜೆಪಿಯ ಎಲ್ಲರೂ ಕೂಡ ಈ ಒಂದು ಏನು ಹೋರಾಟದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ಬಿಜೆಪಿ ನಾಯಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗ ನನ್ನ ಜೊತೆ ಅಶ್ವಥ್ ನಾರಾಯಣ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ಈಗ ಎಫ್ಐಆರ್ ನಲ್ಲಿ ಹೆಸರು ಸೇರಿಸಿಲ್ಲ ಸರ್, ಏನು ಮುಂದಿನ ನಡೆ? ಈಗಾಗಲೇ ತಿಳಿಸಿದ್ವಿ ಬಹಳ ಸ್ಪಷ್ಟವಾಗಿ. ಅವ್ರ ಕುಟುಂಬದವರು ಬಹಳ ಸ್ಪಷ್ಟವಾಗಿ ಅವ್ರು ತಿಳಿಸ್ತಾ ಇದ್ದಾರೆ. ಡೆತ್ ನೋಟ್ ಅಲ್ಲಿರುವಂತ ಹೆಸರುಗಳನ್ನ ಎಫ್ಐಆರ್ ನಲ್ಲಿ ಸೇರಿಸಬೇಕು. ಎಫ್ಐಆರ್ ನಲ್ಲಿ ಸೇರಿಸೋ ಜೊತೆಗೆ ಅರೆಸ್ಟ್ ಆಗಿರ್ಬೇಕಿತ್ತು ಇಷ್ಟೊತ್ತಿಗೆ. ಎಫ್ಐಆರ್ ನಲ್ಲಿ ಸೇರ್ಸೋಕೆ ಈ ಸರ್ಕಾರ ಇಷ್ಟೊಂದು ಕಷ್ಟಪಟ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ನ್ಯಾಯ ಸಿಗುವಂಥದ್ದು? ಹಾಗಾಗಿ ಈ ವಿಚಾರದಲ್ಲಿ ಸತ್ತೋಗಿದ ಗೃಹ ಇಲಾಖೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಈ ಸರ್ಕಾರ ಆಗಿದೆ. ಇವ್ರಿಗೆ ನಾಚಿಕೆ ಇದೆಯಾ? ಹಿಂಗೆ ಬಹಿರಂಗವಾಗಿ ಒಬ್ಬ ವ್ಯಕ್ತಿಯ ಡೆತ್ ನೋಟ್ ಅನ್ನ ನೋಡಿಕೊಂಡು ಅವರಲ್ಲಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ತಿಳಿಸಿದ್ದಾರೆ. ಆದ್ರೂ ಯಾವ ಸೂಕ್ಷ್ಮತೆ ಇಲ್ಲದೆ ಏನ್ ಅನ್ಕೊಂಡಿದ್ದಾರೆ? ಹಾಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ? ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ? ಒಬ್ಬ ವ್ಯಕ್ತಿ ಸಾವನ್ನ, ಆ ಮಗುವನ್ನ ಬಿಟ್ಟು, ಹೆಂಡತಿನ ಬಿಟ್ಟು, ಸಂಸಾರ ಬಿಟ್ಟು, ತನ್ನ ಬದುಕನ್ನ ಬಿಟ್ಟು
ಆತ್ಮಹತ್ಯೆ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗ್ಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನೀವು FIR ಅಲ್ಲಿ ಸೇರಿಸಿದ್ದೀರಾ ಅಂತ. ನಮ್ಮ ಹತ್ರ ಮಾತಾಡುವಾಗ ಎಲ್ಲ ಸೇರಿಸಿದ್ದೇವೆ, ನೀವೇನು ವರಿ ಮಾಡಬೇಕಾಗಿಲ್ಲ ಅಂತ. DCP ಅವರು ಇಲ್ಲಿ ಬಂದಿದ್ರು, ಬಂದು ಇಲ್ಲೇ ನಿಂತಿದ್ದಾಗ ಅವರು ಹೇಳಿದ್ರು ಏನು ತೊಂದರೆ ಇಲ್ಲ, ಸೇರಿಸಿದ್ದೇವೆ. 108 ಅಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೇವೆ, ಜೊತೆಗೆ FIR ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಕೇವಲ ಅವ್ರು ಯಾರು ಮೈನಾ ಅಂತಕ್ಕಂಥವರ ಒಂದು ಹೆಸರಿದೆ, ಮುಂತಾದವರು ಅಂತಿದ್ದಾರೆ. ಮುಂತಾದವರು ಯಾರು? DCM ಅಶ್ವತ್ಥನಾರಾಯಣ ಅವರ, ಚಲವಾದಿ ನಾರಾಯಣ ಸ್ವಾಮಿ ಅವರ, ಹರೀಶ್ ಅವರ? ಹೇಳ್ಬೇಕಲ್ಲ ನೀವು. ನಾವು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಬಂದಿದ್ದೇವೆ. ಆಗ್ಲಿಂದ ಕೇಳ್ತಾ ಇದ್ದೇವೆ, ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನೀವು ನಾವು ಆಕ್ಚುಲಿ 4 ಜನ ಮಕ್ಕಳು. ನಾನು ಮತ್ತೆ ಇನ್ಸಿಡೆಂಟ್ ಆಗಿದೆ, ನಾನು ತೀರ್ಕೊಂಡಿದ್ದಾನೆ. ಅವ್ನು ಆಕ್ಚುಲಿ ನನ್ನ ಅಣ್ಣ ಆಗಬೇಕು. ಯಾಕೆ ಅಂದ್ರೆ ನಾವು ಇದು ಟ್ವಿನ್ಸ್ ಬ್ರದರ್ಸ್. ಫುಡ್ ಇತ್ತು, ಅಣ್ಣಂದ್ರು ದೊಡ್ಡವರು. ನಮ್ಮ ತಾಯಿ ಇದ್ದಾರೆ, ತಾಯಿ ಮತ್ತೆ ಅಣ್ಣ ಮತ್ತೆ ಅಣ್ಣ ಎಲ್ಲ ಇಲ್ಲೇ ಇಲ್ಲಿ ಗೋಣಿಮರಲ್ಲೇ ಇದ್ದಾರೆ. ಇವನು ಬೆಂಗಳೂರಲ್ಲೇ ಇದ್ದ. ಅವತ್ತೊಂದು 16 ವರ್ಷದಿಂದ ಬೆಂಗಳೂರಲ್ಲೇ ಅವನು ವರ್ಕಿಂಗು. ಅಲ್ಲೇ ಮದುವೆ ಆಗೋಕ್ಕೆ ಮುಂಚೆನೂ ಅಲ್ಲೇ ಇದ್ದ. ಮದುವೆ ಆಗಿ ವೈಫ್ ಕೂಡ ವರ್ಕಿಂಗ್ ಅಲ್ಲೇ, ವೈಫ್ ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇತ್ತು. ಹಾಗೆ ಮತ್ತೆ ಈ ಕೇಸ್ ಆದ್ಮೇಲೆ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಅಂದ್ರೆ ಅರೆಸ್ಟ್ ಆ ಟೈಮಲ್ಲಿ ಸ್ವಲ್ಪ ಇದೆಲ್ಲ ಆಗಿರ್ತಿದ್ದ. ಹೀಗಂದ್ರೆ ಮನೆ ಒಟ್ಟಿಗೆ ಮಾತಾಡಂಗಿಲ್ಲ, ಕದ್ದು ಇದು ಮಾಡಬೇಕು ಮಾತಾಡೋಕ್ಕೆ. ಹಾಗೆ ಆಗಿ ಏನೋದು ಅಡ್ಮಿನ್ ಆಗಿದ್ದಕ್ಕಾಗಿ ಅವನ ಮೇಲೆ ಏನೋ FIR ಆಯಿತು. ಇನ್ನೊಂದು ಮೆಸೇಜ್ ಹಾಕಿರಲಿಲ್ಲ. ಏನು ಅಡ್ಮಿನ್ ಆಯಿತು, ಅಡ್ಮಿನ್ ಆಗಿದ್ದು ಕೂಡ ಒಂದು 5 ಡೇಸ್ ಮುಂಚೆ ಅವನು ಅಡ್ಮಿನ್ ಮಾಡಿದ್ರು. ಅದಾದಮೇಲೆ FIR ಆಯಿತು. FIR ಆಗಿ ಇವನ ಮೇಲೆ ಇವನು ಮತ್ತೆ ಬೇರೆಯವ್ರ ಮೇಲೆ FIR ಆದಾಗ ಇವನು ತುಂಬ ಮೇ ಬಿ ಆಗಿರ್ಬೋದು ಅನ್ಕೋತೀನಿ. ಆಗ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ ಅವನು, ಎಲ್ಲಿದ್ದ ಏನು ಅಂತ. ಇವನ ತಾಯಿಗೆ ಒಂದು ಫೋನ್ ಇರಲ್ಲ, ಏನಿಲ್ಲ, ಹಾಗಿತ್ತು. ಹಾಗಾಗಿ ಮೊನ್ನೆ ಕೂಡ ಅವನು ಅದ್ರ ಬಗ್ಗೆ ಯಾವ್ದು ಇದಾಯ್ತು, ಯಾವುದು ಬೇಲೆಲ್ಲ ಆಯ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಯಾವ ಕಾರಣಕ್ಕೋಸ್ಕರ FIR ನಲ್ಲಿ ಇಬ್ಬರು ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿಲ್ಲ? ಏನ್ ಹೇಳ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು? ನಿಜವಾಗ್ಲೂ ಕೂಡ ಈ ಒಂದು ಆತ್ಮಹತ್ಯೆಯ ನಂತರ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಈಗ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಆತ್ಮಹತ್ಯೆಗೆ ಕಾರಣ ಆಗಿದ್ದಂತಹ ಇಬ್ಬರು ಶಾಸಕರ ಹೆಸರು ಹಾಗೆ ಏನು ಈ ಅವರ ಒಂದು ಡೆತ್ ನೋಟ್ ನಲ್ಲಿ ಬರೆದಂತಹ ಹೆಸರನ್ನ ಸೇರಿಸದೆ ಕೇವಲ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆತನ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿದ್ದಾರೆ FIR ನಲ್ಲಿ. ಇದೊಂದು ಈಗ ಸದ್ಯ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲೇ ಕುಟುಂಬಸ್ಥರು ಕೂಡ ನಮಗೆ FIR ನಲ್ಲಿ ಹೆಸರನ್ನ ಸೇರಿಸುವವರೆಗೂ ಇಲ್ಲಿಂದ ಮೃತದೇಹವನ್ನ ಒಯ್ಯಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಸದ್ಯ ಈಗ ಬಿಜೆಪಿಯ ನಾಯಕರಾದ ಅಶ್ವತ್ಥನಾರಾಯಣ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು ಸದ್ಯ ಈಗ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ವಿಜಯೇಂದ್ರ ಕೂಡ ಆಗಮಿಸ್ತಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾರೆ. ಬಿಜೆಪಿಯ ಎಲ್ಲರೂ ಕೂಡ ಈ ಒಂದು ಏನು ಹೋರಾಟದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ಬಿಜೆಪಿ ನಾಯಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈಗ ನನ್ನ ಜೊತೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗ FIR ನಲ್ಲಿ ಹೆಸರು ಸೇರಿಸಿಲ್ಲ ಸರ್, ಏನು ಮುಂದಿನ ನಡೆ? ಈಗಾಗಲೇ ತಿಳಿಸಿದ್ವಿ ಬಹಳ ಸ್ಪಷ್ಟವಾಗಿ. ಅವ್ರ ಕುಟುಂಬದವರನ್ನು ಬಹಳ ಸ್ಪಷ್ಟವಾಗಿ ಅವ್ರು ತಿಳಿಸ್ತಾ ಇದ್ದಾರೆ. ಡೆತ್ ನೋಟ್ ಅಲ್ಲಿರುವಂತ ಹೆಸರುಗಳನ್ನ FIR ನಲ್ಲಿ ಸೇರಿಸಬೇಕು. FIR ನಲ್ಲಿ ಸೇರಿಸೋ ಜೊತೆಗೆ ಅರೆಸ್ಟ್ ಆಗಿರ್ಬೇಕಿತ್ತು ಇಷ್ಟೊತ್ತಿಗೆ. FIR ನಲ್ಲಿ ಸೇರ್ಸೋಕೆ ಈ ಸರ್ಕಾರ ಇಷ್ಟೊಂದು ಕಷ್ಟಪಟ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ನ್ಯಾಯ ಸಿಗುವಂಥದ್ದು? ಹಾಗಾಗಿ ಈ ವಿಚಾರದಲ್ಲಿ ಸತ್ತೋಗಿದ ಗೃಹ ಇಲಾಖೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಈ ಸರ್ಕಾರ ಆಗಿದೆ. ಇವ್ರಿಗೆ ನಾಚಿಕೆ ಇದೆಯಾ? ಹಿಂಗೆ ಬಹಿರಂಗವಾಗಿ ಒಬ್ಬ ವ್ಯಕ್ತಿಯ ಡೆತ್ ನೋಟ್ ಅನ್ನ ನೋಡಿಕೊಂಡು ಅವರಲ್ಲಿ ಬಹಳ ಸ್ಪಷ್ಟವಾಗಿ ಹೆಸರನ್ನ ತಿಳಿಸಿದ್ದಾರೆ. ಆದ್ರೂ ಯಾವ ಸೂಕ್ಷ್ಮತೆ ಇಲ್ಲದೆ ಏನ್ ಅನ್ಕೊಂಡಿದ್ದಾರೆ? ಹಾಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ?
ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ? ಒಬ್ಬ ವ್ಯಕ್ತಿ ಸಾವನ್ನ, ಆ ಮಗುವನ್ನ ಬಿಟ್ಟು, ಹೆಂಡತಿನ ಬಿಟ್ಟು, ಸಂಸಾರ ಬಿಟ್ಟು, ತನ್ನ ಬದುಕನ್ನ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ